ಸಮಾವೇಶದ ಬಗ್ಗೆ ಒಂದು ನಿಮಿಷ ಸಮಾವೇಶದ್ದು 2.5 ವರ್ಷ ಆಯ್ತು ಸರ್ಕಾರ ಬಂದು 2.5-3 ವರ್ಷ ಆಯ್ತಲ್ಲ. ಏನು ಬೇಗ 3 ವರ್ಷ ಆಗೋಯ್ತು. ಮೇಗೆ ದೇವೇಗೌಡರು ಏನು ಸುಮ್ಮನೆ ಕೂತಿಲ್ಲ. ದೇವೇಗೌಡರು ಇವತ್ತು ಒಂದು ದಿನ ಪಾರ್ಲಿಮೆಂಟರಿ ರಾಜ್ಯಸಭೆ ತಪ್ಪಿಸ್ಕೊಳ್ದಲೆ ಈ 93ನೇ ವಯಸ್ಸಲ್ಲಿ ದಿನ ಹೋಗಿ ರಾಜ್ಯದ್ದು ಜಿಲ್ಲೆಯದು ಇಶ್ಯೂಸ್ಗಳನ್ನ ರಾಷ್ಟ್ರದ ಇಶ್ಯೂಸ್ನ ಮಾತಾಡೋವಂಥ ಒಬ್ಬ ಏಕೈಕ ಮಾಜಿ ಪ್ರಧಾನಮಂತ್ರಿ ಇದ್ದರೆ ದೇವೇಗೌಡರು ಅಂತ ನಮ್ಮ ತಂದೆ ಅಂತ ಎಲ್ಲ ಭಾವಿಸ್ತೀನಿ. ಅವರು ಪ್ರತಿನಿತ್ಯ ಈ ಜಿಲ್ಲೆಯಲ್ಲಿ ನಡೀತಾ ಇರೋದು 2.5 ವರ್ಷದಿಂದ ಏನಪ್ಪ ನಾನು ಬದುಕಿದ್ದಂಗೆ ಈ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಿಂದ ಏನೇನು ನಡೀತಾ ಇದೆ ಅದನ್ನು ನೋಡಿ ಇವತ್ತು ಒಂದು ಸಭೆ ಮಾಡಬೇಕು ಅಂತ ನಮ್ಮ ಶಾಸಕರನ್ನ ಕರೆದು ಮಾತಾಡಿದ ಮೇಲೆ ಅದೇನೇ ಇಲ್ಲಪ್ಪ ನಾನು ಬದುಕಿರುವಾಗ ನಮ್ಮ ಜಿಲ್ಲೆ ಅನ್ಯಾಯಕ್ಕೆ ನಾನು ಬಿಡೋಕ್ಕಾಗಲ್ಲ, ನಮ್ಮ ಕಾರ್ಯಕರ್ತರನ್ನ ಕರೀಲೇಬೇಕು, ನಾನು ಸಭೆ ನಡೀಬೇಕು ಅಂತ ಸಮಾವೇಶನ ಹೇಳಿದ್ರು. ಜಿಲ್ಲೆಯಲ್ಲಿ ಎಲ್ಲ ವಾಲಂಟಿಯರ್ ಆಗಿ ಇವತ್ತು ಅವರವರೇ ದನ ಎಲ್ಲ ಕೊಟ್ಟು ಶಾಸಕರು ಮತ್ತು ಎಲ್ಲ ಎಲ್ಲಿ ಇದು ನಮ್ಮ ಬೇಲೂರಿಂದ ನಾವು ಶುರು ಮಾಡಿದ್ದೀವಿ, ಅರಸೀಕೆರೆ ಮಾಡಿದ್ದೀವಿ, ಅಲ್ಲಿಂದ ಚನ್ನರಾಯಪಟ್ಟಣ ಬಾಲಣ್ಣವರು, ಅರಕೂರು ಮಂಜಣ್ಣವರು ಎಲ್ಲ ಸೇರಿ ಇವತ್ತು ಕನಿಷ್ಠ ಸಕಲೇಶ್ವರ ಕುಮಾರಸ್ವಾಮಿಯವರು, ಆಲೂರು ಮಂಜೇಗೌಡರು, ಹಾಸನ ಸ್ವರೂಪ್ ಪ್ರಕಾಶ್ ಎಲ್ಲ ಸೇರಿ ಮಿನಿಮಮ್ ಇಲ್ಲೇ 2 ಲಕ್ಷ ಜನ ಬರುವಂಥ ಭಾವನೆ ಇದೆ ವಾಲಂಟಿಯರ್ ಆಗಿ. ಗೊತ್ತಾಯ್ತು ಸರ್. ಇವತ್ತು ಈ ಜಾಗ ಇದೈತಲ್ಲ ಸರ್, ಇದನ್ನು ಹಿಂದೆ ನಮ್ಮ ಸರ್ಕಾರ ಇದ್ದಾಲೆ ಈ ಜಾಗ ಐತಲ್ಲ 1040 ಎಕರೆ ಜಾಗನ ಬಡವರಿಗೆ ನಿವೇಶನ ಮಾಡೋಕ್ಕೆ 50-50ನಲ್ಲಿ ಕೊಡೋದಕ್ಕೆ ರೈತರಿಗೂ ತೊಂದರೆ ಆಗಬಾರ್ದು ಅಂತ ಕುಮಾರಣ್ಣರೇ ಮಾಡಿಕೊಟ್ರು. ಅಲ್ಲಿ ನಾನು ಕುಮಾರಣ್ಣರಿದ್ದಾನೆ ಮಾಡಿಕೊಟ್ಟಿದ್ದ. ಆಮೇಲೆ ಅದೇನಾಯಿತು ಅದೆಲ್ಲ ಒಳ್ಳೆ ಲೇಔಟ್ ಐತೆ, ನಿಮಗೂ ಒಂದೊಂದು ಸೈಟ್ ಕೊಟ್ಟರು ಒಳ್ಳೇದು, ಅಲ್ಲೇ ಕೊಟ್ಟರು ಒಂದೊಂದು ಕೊಟ್ಟರು, ಕೆಲವರಿಗೆ ಕೊಟ್ಟಿಲ್ಲ. ಇಲ್ಲೂ ಪತ್ರಿಕೆ ಕೊಡ್ತಾರ. ಕುಮಾರಣ್ಣ ಇದ್ರೆ ಕೊಡಿಸಿವೆ, ಕುಮಾರಣ್ಣ ಇಲ್ವಲ್ಲ ಈಗ. ಕುಮಾರಣ್ಣ ಕೇಂದ್ರ ಸೈಟ್ ಸರ್ಕಾರ ಬಂದಿತ್ತು.